ಹಾಯ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಹಂಗೆ ಭಾಳ ದಿವಸ ಆಗಿತ್ತು ರೀ ಕಾಲೇಜಿಗೆ ಹೋಗ್ಲಾರ್ದ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಹಂಗೆ ಮುಂಜಾನೆ ಎದ್ದು ಕೇಸಿ ಹೊರಗೆ ಬಂದು ನೋಡಿದ್ರೆ ಒಂದು ಮಳೆ ಬರೋಂಗಿತ್ತ. ಮತ್ತು ಎಲ್ಲ ವಾತಾವರಣನೂ ಚೇಂಜ್ ಆಗಿತ್ತು. ಹಾಗಾಗಿ ಮತ್ತು ಶಿಸ್ತು ಜಳಕ ಮಾಡ್ಕೊಂಡು ಕೇಸಿ ಹೋಗ್ಬೇಕಂತ ರೆಡಿ ಆದೆ ರೀ. ಅಷ್ಟರೊಳಗೆ ನಮ್ಮ ದೋಸ್ತನೂ ಬಂದ. ಇಬ್ಬರು ಕನ್ನಡಿ ಒಳಗೆ ಮುಖ ನೋಡ್ಕೊಂಡಿವ್ರಿ ಶಿಸ್ತು. ಆ ಕುರ್ಕುರಿ ಚಿಪ್ಸ್ ತೊಗೊಂಡು ಬಂದಿದ್ದ, ಅದನ್ನು ತಿನ್ನಾಕತ್ತಿದ್ದಾರೆ. ಮತ್ತು ಊಟನೂ ಹಾಕ್ಸ್ಕೊಂಡು ಬಂದಿದ್ರು ಅವರೆಲ್ಲರೂ ಕೂಡ್ಕೇಸಿ. ಹಂಗ ನಮ್ಮ ದೋಸ್ತ ಕುರ್ಕುರಿನೂ ಕೊಲೆ ಮಾಡಾಕತ್ತಿದ್ದಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಮತ್ತು ಎಲ್ಲರೂ ಶಿಸ್ತು ಕುಂತ ಕೇಸಿ ಊಟ ಮಾಡಕ್ಕೆ ಚಾಲೂ ಮಾಡಿದ್ವಿ. ಮತ್ತು ನಮ್ಮ ದೋಸ್ತ ಏನಂದ ಕುರ್ಕುರಿ ಸಾಲಲ್ಲ ಅಂತಂದರೆ ಎಲ್ಲ ನಮ್ಮ ಸೀನಿಯರ್ ಕಾಲೇಜಿಗೆ ಹೋಗ್ಬೇಕಂತ ರೆಡಿ ಆಗಿದ್ರಿ. ಅದರೊಳಗೆ ಅವ್ರ ಫಂಕ್ಷನ್ ಇತ್ತು. ಆದ್ರೆ ಏನು ಮಾಡ್ತೀರಿ, ಮಳೆ ಸ್ಟಾರ್ಟ್ ಆಗ್ತಾ ಅದು ಅಷ್ಟರೊಳಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಹಾಗಾಗಿ ನಮ್ಮ ಹಣೆ ಬರ ಸರಿ ಇಲ್ಲ ಅಂತ ಸುಮ್ಮ ಮಳೆ ನೀರು ನೋಡ್ಕೊಂತ ನಿಂತೀರಿ. ಅಷ್ಟರಾಗ ನಮ್ಮ ಹಾಸ್ಟೆಲ್ ಒಳಗಳು ಎಲ್ಲರೂ ಹೊರಗೆ ಬಂದು ಕೇಸಿ ನೋಡಕ್ಕೆ ಚಾಲೂ ಮಾಡಿದ್ದಾರೆ. ಮತ್ತು ಬರೀ ಇಂಥದೆಯ. ಹಂಗೆ ನಮ್ಮ ಅಣ್ಣನು ಗಾಡಿ ಒಳಗೆ ಒಂದು ಹುಡುಗಿ ಹೊಂಟಿದ್ರೇನ ಅದನ್ನು ಟಿಸಿ ನೋಡಾಕತ್ತಿದ್ರಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಭಾಳ ದಿವಸದ ಕಾಲೇಜಿಗೆ ಹೋಗೋ ಆಸೆ ನುಚ್ಚು ನೂರಾತ್ರಿ. ಹಂಗೆ ಮಾನಸಿಕವೂ ಆತ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸೋಣ. ಥ್ಯಾಂಕ್ ಯು ಫಾರ್